ನಾವು ಬಾಳುವಂತ ಭಾಗ್ಯ ದಯಪಾಲಿಸಿಕೊಳ್ಳಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಪ್ರಾರ್ಥನೆಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ವಿಶೇಷ ಗೀತೆಯನ್ನ ಹಾಡಬೇಕೆಂದು ಕೇಳ್ಕೊಳ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ಹೇಗೆಂದು ವರ್ಣಿಸಲಿ ಏಸಯ್ಯ ನಿನ್ ಪ್ರೀತಿಗೆ, ಹೇಗೆಂದು ವರ್ಣಿಸಲಿ, ಹೇಗೆಂದು ವರ್ಣಿಸಲಿ ಏಸಯ್ಯ ನಿನ್ ಪ್ರೀತಿಗೆ, ಹೇಗೆಂದು ವರ್ಣಿಸಲಿ. ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ, ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ. ಏಸಯ್ಯ 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 ಏಸಯ್ಯ. ಪಾಪದಲ್ಲಿ ಸತ್ತಂತ ನನ್ನನ್ನು ಕ್ರಿಸ್ತನಲ್ಲಿ ಬದುಕಿಸಿದೆ, ಪಾಪದಲ್ಲಿ ಸತ್ತಂತ ನನ್ನ ಕ್ರಿಸ್ತನಲ್ಲಿ ಬದುಕಿಸಿದೆ. ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ. ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ, ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ. ಏಸಯ್ಯ 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 ಏಸಯ್ಯ. ದೇವಕುಮಾರನ ಧ್ವನಿ ಕೇಳುವವರು ಸತ್ತರೂ ಬದುಕುವರು, ದೇವಕುಮಾರನ ಧ್ವನಿ ಕೇಳುವವರು ಸತ್ತರೂ ಬದುಕುವರು. ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ. ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ, ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ. ಏಸಯ್ಯ 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 ಏಸಯ್ಯ. ಕ್ರಿಸ್ತನಲ್ಲಿ ಜೀವಿಸುವೆನು, ಮರಣವ ಜಯಿಸಿರುವೆ, ಕ್ರಿಸ್ತನಲ್ಲಿ ಜೀವಿಸಿರುವೆ, ಮರಣವ ಜಯಿಸಿರುವೆ. ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ. ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ, ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ. ಏಸಯ್ಯ 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 ಏಸಯ್ಯ
ಮರಣಕ್ಕೆ ಮರಣ ಬರುವುದು, ಕ್ರಿಸ್ತನ ಮಕ್ಕಳಿಗೆ ಮಹಿಮೆ ಬರುವುದು. ಮರಣಕ್ಕೆ ಮರಣ ಬರುವುದು, ಕ್ರಿಸ್ತನ ಮಕ್ಕಳಿಗೆ ಮಹಿಮೆ ಬರುವುದು. ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ. ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ. ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ. ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ. ಏಸಯ್ಯ 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 ಏಸಯ್ಯ. ಹೇಗೆಂದು ವರ್ಣಿಸಲಿ ಏಸಯ್ಯ ನಿನ್ ಪ್ರೀತಿಗೆ, ಹೇಗೆಂದು ವರ್ಣಿಸಲಿ, ಹೇಗೆಂದು ವರ್ಣಿಸಲಿ ಏಸಯ್ಯ ನಿನ್ ಪ್ರೀತಿಗೆ, ಹೇಗೆಂದು ವರ್ಣಿಸಲಿ. ಆಮೇನ್. ಥ್ಯಾಂಕ್ ಯು ಸರ್. ಆಮೆನ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ಕೃಷ್ಣಪ್ಪ ಸರ್ ಅವರಿದ್ದಾರೆ. ಅವರು ದೈವಿಕ ನಡೆಸುವಂತರಾಗಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಭಾಷಾಂತರಕ್ಕಾಗಿ ಚಿನ್ನಪ್ಪ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಿರಿಯರೇ, ಇದು ನಿಮ್ಮ ಸಭೆಯ ಸಂದೇಶವನ್ನ ನೀಡಬೇಕಿದೆ. So, good morning to every one of you who have come for the Zoom meeting. ಈ ಝೂಮ್ ಮೀಟಿಂಗ್ಗೆ ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ನಾನು ಶುಭ ಮುಂಜಾನೆಯನ್ನ ತಿಳಿಸೋನಾಗಿದ್ದೇನೆ. I thank Chinappa sir for being with us, and he is going to help in the translation. ಈ ಒಂದು ಸಂದೇಶದ ಅನುವಾದಕರಾಗಿರುವಂತಹ ಚಿನ್ನಪ್ಪ ಸಾತ್ವಿಕರ್ ಅವರನ್ನ ನಾನು ವಂದಿಸೋನಾಗಿದ್ದೇನೆ. I thank God for his dedication and time and the interest he has given many times in the translation. ಈ ಒಂದು ಅನುವಾದ ಕಾರ್ಯದಲ್ಲಿ ಆಸಕ್ತಿ ಉಳ್ಳ ಇವರಿಗೋಸ್ಕರ ನಾನು ಧನ್ಯವಾದಗಳನ್ನ ಹೇಳ್ತೇನೆ. Today my topic is on I am who I am. ಈ ದಿನ ನಾನು ಮಾತಾಡುವಂತಹ ಒಂದು ವಿಷಯ ಇರುವಾತನೆಂಬುವನೇ ಎಂಬುದಾಗಿ. Let us pray. Holy Spirit, I invite you into our Zoom meeting this morning. I ask of your sweet presence to be with each and every one of us. And Spirit of God, breath of God, wind of God, breathe forth your word into our lives this day. And help us to grasp what our God, our Father is in heaven. Anoint us this morning. In Jesus' name I pray. Amen and amen. So my topic, as I've said, is I am who I am. ಇರುವಾತನು ಎಂಬುವನು ಯಾರೋ ಅವನೇ. Of all the names of the Old Testament, I am who I am is the best name. ಹಳೆ ಒಡಂಬಡಿಕೆಯಲ್ಲಿ ದೇವರಿಗಿರುವ ಎಲ್ಲಾ ಹೆಸರುಗಳಲ್ಲಿ ಇರುವಾತನು ಯಾರೋ ಅವನೇ ಎಂಬ ಹೆಸರು ಮಾತ್ರ ಶ್ರೇಷ್ಠವಾದ್ದು.
You see, when God spoke to Abraham, and when God spoke to Isaac, and when God spoke to Jacob, ಇಸಾಕನಿಗೆ ದೇವರು ಅಬ್ರಹಾಮನ ಜೊತೆ ಮಾತಾಡುವಾಗ, ನಂತರ ಇಸಾಕನ ಜೊತೆ ಮಾತಾಡುವಾಗ, ಹಾಗೆ ಯಾಕೋಬನ ಜೊತೆ ಮಾತಾಡುವಾಗ ಇದನ್ನು ನಾವು ನೋಡುವರಾಗಿದ್ದೇವೆ. these three people, they heard God's voice. ಈ ಮೂವರು ದೇವರ ಒಂದು ಸ್ವರವನ್ನ ಆಲಿಸಿದಂತವರಾಗಿದ್ದರು. But they did not ask, who are you? ಆದರೆ ಅವರು ನೀನು ಯಾರು ಎಂಬುದಾಗಿ ಪ್ರಶ್ನಿಸಲಿಲ್ಲ. Also, they did not ask, what is your name? ನಿನ್ನ ಹೆಸರೇನು ಎಂಬುದಾಗಿಯೂ ಸಹ ಅವರು ಪ್ರಶ್ನಿಸಲಿಲ್ಲ. Because their reverence for God was so intense that they dare not ask God's name. ಅವರಿಗಿದ್ದಂತಹ ಭಕ್ತಿ ಅಷ್ಟು ಅಪಾರವಾದ್ದರಿಂದ ಹೆಸರನ್ನೂ ಸಹ ಕೇಳುವುದಕ್ಕೆ ಅವರು ಸಿದ್ಧವಾಗಿರಲಿಲ್ಲ. It was Moses who met God in the burning bush in Midian who asked. ಇಲ್ಲಿ ಮೋಶೆ ತಾನೇ ಆ ಒಂದು ಉರಿಯುವ ಪೊದೆಯನ್ನ ನೋಡಿ ತಾವೇ ನೀನು ಯಾರು ಸ್ವಾಮಿ ಎಂಬುದಾಗಿ ಪ್ರಶ್ನಿಸಿದನು. Well, let us open to the book of Exodus, 3rd chapter, verse 13. ಇಲ್ಲಿ ವಿಮೋಚನಾ ಕಾಂಡ 3ನೇ ಅಧ್ಯಾಯ, ನಾವು 3ನೇ ವಚನವನ್ನ 13 ಮತ್ತು 14ನೇ ವಚನಗಳನ್ನ ನೋಡೋಣ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರಿನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು ಎಂಬುದಾಗಿ ಹೇಳುತ್ತಾನೆ. So you see, Moses said to God, suppose I go to the Israelites and say to them, the God of your fathers has sent me to you, and they ask me, what is his name? What is his name? Then what shall I tell them? ಮೋಶೆ ಇಲ್ಲಿ ದೇವರಿಗೆ ಕೇಳುವಂತಹ ಪ್ರಶ್ನೆ ಇದಾಗಿದೆ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನು ಏನು ಉತ್ತರ ಕೊಡಬೇಕು ಎಂಬುದಾಗಿ ದೇವರನ್ನ ಕೇಳುತ್ತಾನೆ. Then in the verse 14 we see God talks to Moses, and he said to Moses, I am whom I am. 14ನೇ ವಚನದಲ್ಲಿ ಸ್ವಾಮಿ ಹೀಗೆ ಹೇಳುವಂತವನಾಗಿದ್ದಾನೆ, ಇರುವಾತನು ಯಾರೋ ಅವನೇ ನಾನು ಎಂಬುದಾಗಿ. So he said, this is what you are supposed to say to the Israelites. ಇದನ್ನು ತಾನೇ ಇಸ್ರಾಯೇಲರಿಗೆ ನೀನು ಹೇಳಬೇಕಾಗಿದೆ. He said, you tell them, I am has sent me to you. ಇರುವಾತನೆಂಬುವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂಬುದಾಗಿ ಹೇಳು. If you see this phrase, I am whom I am, in Hebrew it means Yahweh Asher Heveh. ಇಲ್ಲಿ ಇರುವಾತನು ಎಂಬ ಪದಕ್ಕೆ ಅರ್ಥ ಏನು ಅಂದ್ರೆ ಯೆಹ್ವೆ, YEH, sir, YEHW. Is that it, sir? EHVEH. Actually, it is pronounced hive. JHVH, Jev, Yehweh. So JHVH. the meaning of this is self-existence. ಇದರ ಅರ್ಥ ಏನಂದ್ರೆ ಸ್ವ ಅಸ್ತಿತ್ವವುಳ್ಳ ಆತನು ಎಂಬುದಾಗಿ. That means God's existence is not dependent on anything else. ಅದರ ಅರ್ಥ ಏನಂದ್ರೆ ದೇವರ ಅಸ್ತಿತ್ವವು ಯಾವುದರ ಮೇಲೆಯೂ ಆಧಾರಗೊಂಡಿಲ್ಲ. See, like we are dependent on God. ನಾವು ಆತನ ಮೇಲೆ ಆಧಾರಗೊಂಡಿದ್ದೇವೆ ನಮ್ಮ ಒಂದು ಇರುವಿಕೆಗೆ. We are dependent upon the produce of the things of this earth. ಈ ಒಂದು ಭೂಫಲಗಳ ಮೇಲೆ ನಾವು ಆಧಾರಗೊಂಡಿದ್ದೇವೆ. But our God's existence is not dependent on anything.
ಆದರೆ ನಮ್ಮ ದೇವರಾದ ಇರುವಾತನು ಎಂಬಾತನ ಅಸ್ತಿತ್ವವು ಯಾವುದರ ಮೇಲೆಯೂ ಆಧಾರಗೊಂಡಿಲ್ಲ. He has no beginning, no end. He existed from eternity to eternity. ಆತನು ನಿತ್ಯಂತರಕ್ಕೂ ಇರುವಾತನಾಗಿದ್ದಾನೆ. ಯಾವುದರ ಮೇಲೂ ಆತನು ಆಧಾರಗೊಂಡಿಲ್ಲ. He simply is. He simply is. ಆತನು ಇರುವಾತನು. ಸರಳವಾಗಿ ಹೇಳುವುದಾದ್ರೆ ಇರುವಾತ. It is also he is eternal. ಆತನು ಎಂದೆಂದಿಗೂ ಇರುವಾತನು. That means we do not know where is the beginning, where is the end. So we say eternity to eternity. ಹಾಗಾಗಿ ಆತನ ಆರಂಭ ಅಥವಾ ಆದಿ ಯಾವುದು ಅಂತ್ಯ ಯಾವುದು ಎಂಬುದು ನಮಗೆ ತಿಳಿದಿಲ್ಲ. ಆದರೆ ನಿತ್ಯಕ್ಕೂ ನಿರಂತರಕ್ಕೂ ಎಂಬುದಾಗಿ ಹೇಳಬಹುದು. And it's unchanging. ಅದು ಮಾರ್ಪಾಟಾಗುವುದಿಲ್ಲ. And it's absolute nature. Pardon me, sir? Absolute, ಸಂಪೂರ್ಣ, absolute nature. ಪರಿಪೂರ್ಣ ಸಂಪೂರ್ಣವಾದ ಒಂದು ಸ್ವಭಾವ. So let us look at verse 15, the second part of the same book of Exodus, 3rd chapter, verse 15. ಇಲ್ಲಿ ವಿಮೋಚನಾ ಕಾಂಡ 3ನೇ ಅಧ್ಯಾಯ 15ನೇ ವಚನವನ್ನ ನಾವು ನೋಡೋಣ. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ಇನ್ನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು. So this is his name forever. The name you shall call me from generation to generation. ನಿಮ್ಮ ಎಲ್ಲಾ ಒಂದು ತಲಾಂತರಗಳ ಪೀಳಿಗೆಗಳು ಇದನ್ನು ತಾನೇ ಕರೆಯಬೇಕು. ಇರುವಾತನು ಎಂಬ ಹೆಸರು ನನ್ನದಾಗಿದೆ. So his name does not change, it remains the same. ಆತನ ಹೆಸರು ಎಂದೆಂದಿಗೂ ಬದಲಾಗುವುದಿಲ್ಲ. ಇದೇ ಹೆಸರು ಆತನಿಗೆ ಉಳಿಯುತ್ತದೆ. So we see it is a promise of his presence. ಆತನ ಪ್ರಸನ್ನತೆಯನ್ನ ಆತನಿಗೆ ಕೊಟ್ಟಿರುವಂತಹ ಪ್ರಸನ್ನತೆಗೆ ವಾಗ್ದಾನವಾಗಿದೆ ಆತನ ಹೆಸರು. That is, I am can also be interpreted as I will be what I will be. ಇಲ್ಲಿ ನಾನು ಇರುವವನು ಆಗಿದ್ದೇನೆ ಎಂಬುದಕ್ಕೆ ಆಗಿಯೂ ಕೂಡ ಅದರ ಅರ್ಥವನ್ನು ನಾವು ಮಾಡಿಕೊಳ್ಳಬಹುದಾಗಿದೆ. ಇರುವಾತನು ಇರುವಂತಹವನು ಎಂಬುದಾಗಿ. Or I am present. ನಾನು ಇವಾಗ ಇದ್ದೇನೆ. So the same God who was with Moses is also with us now today wherever we are. ಯಾವ ದೇವರು ಮೋಶೆಯ ಜೊತೆ ಇದ್ದನೋ ಅವನೇ ಇವಾಗ ನಮ್ಮ ಜೊತೆಯೂ ಇರುವಂತವನಾಗಿದ್ದಾನೆ. So when God told Moses, tell them that my name is I am. Pardon me, sir? When God told Moses to tell the people that my name is I am, ನನ್ನ ಹೆಸರು ಇರುವಾತನು ಎಂಬುದಾಗಿ ನೀನು ಹೇಳಬೇಕೆಂಬುದಾಗಿ ಮೋಶೆಯು ಹೇಳಿದಾಗ, because that word I am was to tell Moses that I am a comforting God. ಇಲ್ಲಿ ನಾನು ಇರುವಾತನು ಎಂಬುದಾಗಿ ಹೇಳುವಾಗ ನಾನು ಜನರನ್ನ ಆಧರಿಸಿ ಪರಾಮರಿಸುವಂತಹ ದೇವರು ಎಂಬುದಾಗಿ ಹೇಳಿಕೊಳ್ಳುತ್ತಾನೆ. Because it was a very powerful message to the Israelites because they were in slavery. ಅವರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದರಿಂದ ಆ ಮಾತು ಅವರಿಗೆ ಆಧರಣೆಯನ್ನು ಉಂಟು ಮಾಡುವಂತಹ ಹೆಸರಾಗಿತ್ತು. I am was comforting them because God said that I will deliver you from slavery. ಇರುವಾತನು ಎಂಬುದು ಅವರಿಗೆ ಆಧರಣೆಯನ್ನು ಉಂಟು ಮಾಡುವಂತದ್ದಾಗಿತ್ತು. ಯಾಕಂದ್ರೆ ಅವರನ್ನ ಬಿಡಿಸಿ ದೇಶದಿಂದ ಬಿಡಿಸುವಂತವನು ಆತನೇ ಆಗಿದ್ದನು.
So God was telling to Moses, my name is I am. ಇಲ್ಲಿ ಮೋಶೆಯು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ದೇವರ ಹೆಸರು ಇರುವಾತನು ಎಂಬುದಾಗಿ. It is in the technical terms like tetragrammaton is the 4-letter Hebrew of God, name of God. ಇಲ್ಲಿ ಚತುರ್ಪದ ಟೆಟ್ರಾಗಮೇಷನ್ ಅಂದ್ರೆ 4 ಅಕ್ಷರಗಳಿಂದ ಆಗಿರುವಂತಹ ಒಂದು ಪದವಾಗಿದೆ. That is YHWH. ಇದು ತಾನೇ YHWH ಎಂಬುದಾಗಿ. So it appears in the Hebrew Bible 6,800 times. ಈ ಒಂದು ಪದವು ಸುಮಾರು 6,800 ಪದಗಳು ಸಲ ಇದು ಇಬ್ರಿಯ ಭಾಷೆಯ ಸತ್ಯವೇದದಲ್ಲಿ ದಾಖಲಿಸಲ್ಪಟ್ಟಿದೆ. YH in Hebrew is Haif, means to be I am, that is where he said I am. YHWH ಎಂಬುದು ಎಲ್ಲಿ ಏನನ್ನ ಹೇಳುತ್ತದೆ ಅಂತಂದ್ರೆ ಇರುವಾತನು ಎಂಬುದನ್ನ ಹೇಳುವಂತದ್ದಾಗಿದೆ. So what do we want from him today? ಇಲ್ಲಿ ನಮಗೆ ಆತನಿಂದ ಏನು ಬೇಕಾಗಿದೆ ಈ ದಿನ? If we are feeling sick, then do you want healing? He is your healer. ನಾವು ಒಂದು ವೇಳೆ ನಮಗೆ ನಮ್ಮ ದೇಹ ಅನಾರೋಗ್ಯದಿಂದ ಇದೆ ಎಂದರೆ ಅವನು ಅದನ್ನು ಗುಣಪಡಿಸುವಂತವನಾಗಿದ್ದಾನೆ. If God spoke to Moses saying that I am for your people, for the children of Israel to deliver them, God is speaking to us, I am for you who are sick today. ಇಲ್ಲಿ ಮೋಶೆಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಮಧ್ಯದಲ್ಲಿ ಏನಾದರೂ ಅನಾರೋಗ್ಯದಲ್ಲಿ ಇರುವಂತವರಿದ್ರೆ, ಅಸ್ವಸ್ಥರಾಗಿರುವಂತದ್ದಿದ್ರೆ ಇರುವಾತನು ಎಂಬುವನು ಗುಣಪಡಿಸುವಂತವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. Because if my name I am is to comfort the children of Israel, to deliver them from slavery, it is the same I am is with you today morning to bring healings. ಇಲ್ಲಿ ನಿಮ್ಮ ಮಧ್ಯದಲ್ಲಿ ನಿಮ್ಮನ್ನ ದಾಸತ್ವದಿಂದ ಬೆಳೆಸುವಂತಹ ಈ ಇರುವಾತನು ಎಂಬಾತನೇ ನಿಮ್ಮ ಅನಾರೋಗ್ಯವನ್ನ ಸ್ವಸ್ಥಪಡಿಸುವಂತಹ ಆರೋಗ್ಯದಾಯಕನಾಗಿದ್ದಾನೆ. Because he says, I am the Lord that healeth thee. ಯಾಕಂದ್ರೆ ಸ್ವಾಮಿ ಹೇಳ್ತಾನೆ, ನಾನು ತಾನೇ ನಿನಗೆ ಆರೋಗ್ಯವನ್ನು ಕರುಣಿಸುವ ಆರೋಗ್ಯದಾಯಕನು. It is recorded in Exodus 5th chapter verse 26. Exodus 5th chapter 20. There is no 26th verse, sir. Fifth verse. Fifth verse, sir. Okay, sir. ಈ ಜನರು 5th chapter 1 to 23 verses are there. Just a minute. It must be 15, sir. Okay, 15, yeah. It must be 15. Yeah. Yes. I will open it. ಇಲ್ಲಿದೆ ಸರ್. ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. So that same I am is with us today. Where is he right with us? He is right inside our spirit. ಈವಾಗಲೂ ಸಹ ನಮ್ಮ ಜೊತೆ ಇರುವಂತವನು ಇದೇ ಆರೋಗ್ಯದಾಯಕನಾದ ದೇವರು. He is nowhere else. He is right within us. ಆತನು ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ, ನಮ್ಮ ಜೊತೆ ಇದ್ದಾನೆ. But we are not giving time and attention to him who is inside of us. ನಮ್ಮ ಜೊತೆಯಲ್ಲಿ ನಮ್ಮೊಳಗಿರುವಂತ ದೇವರಿಗೆ ನಾವು ಸಮಯವನ್ನ ಕೊಡುವುದಕ್ಕಾಗುತ್ತಿಲ್ಲ. So if we believe and if we pay attention to him and seek him, we will receive healing because he is I am. ನೀವು ನಂಬುವುದಾದರೆ, ನೀವು ಆತನನ್ನ ಅಂಗೀಕರಿಸುವುದಾದರೆ, ಆತನು ನಮ್ಮ ಅನಾರೋಗ್ಯವನ್ನ ತೆಗೆದು ನಮಗೆ ಆರೋಗ್ಯವನ್ನ ಕೊಡುವಂತಹ ಆರೋಗ್ಯದಾಯಕನಾಗಿದ್ದಾನೆ. We need not go here, there, anywhere in search of healing because the healer is
right within ourselves. ನಾವು ನಮ್ಮ ಅಸ್ವಸ್ಥತೆಯನ್ನ ನೀಗಿಸಿಕೊಳ್ಳುವುದಕ್ಕೋಸ್ಕರ, ಗುಣಪಡಿಸುವುದಕ್ಕೋಸ್ಕರ ಇಲ್ಲಿ ಅಲ್ಲಿ ಎಲ್ಲಾ ಕಡೆಗಳಲ್ಲಿ ಹೋಗುವಂತಹ ಒಂದು ಸಂದರ್ಭವೇ ಇಲ್ಲ. ಯಾಕಂದ್ರೆ ನಮ್ಮ ಜೊತೆಯಲ್ಲಿರುವ ಆತನೇ, ನಮ್ಮೊಳಗಿರುವ ಆತನೇ ನಮ್ಮನ್ನು ಗುಣಪಡಿಸುವ ಆರೋಗ್ಯದಾಯಕನಾಗಿದ್ದಾನೆ. When we fall sick, we run to doctors, we run to this place, that place. And when we do not get results, we then come to God, please help me. ಒಂದು ವೇಳೆ ನಮಗೆ ಅನಾರೋಗ್ಯವಾದ ಪಕ್ಷದಲ್ಲಿ, ನಮಗೆ ಅಸ್ವಸ್ಥತೆ ಆದ ಪಕ್ಷದಲ್ಲಿ ಇಲ್ಲಿ ಅಲ್ಲಿ ಎಂಬುದಾಗಿ ವೈದ್ಯರ ಬಳಿಗೆ ನಾವು ಹೋಗುತ್ತೇವೆ. ಅದು ಪ್ರಯೋಜನವಿಲ್ಲದಾಗ ಕಡೆಯದಾಗಿ ನಾವು ದೇವರ ಹತ್ತಿರ ಬರುತ್ತೇವೆ. But the Lord is willing and is ever willing to heal us. ಆತನು ಆರೋಗ್ಯದಾಯಕನಾಗಿರುವುದರಿಂದ ಯಾವಾಗಲೂ ನಮಗೆ ಗುಣಪಡಿಸುವಂತಹ ಮನಸ್ಸುಳ್ಳವನಾಗಿದ್ದಾನೆ. He says, like, I am the Lord that healeth thee. I am the Lord your healer. You sent your word and healed our disease. I am the Lord your healer. I am the Lord that healeth thee. I am the Lord your healer. You sent your word and healed our disease. I am the Lord your healer. So wherever you are, and whatever your condition may be, ನಾನೇ ತಾನೇ ನಿನ್ನ ಕರ್ತನು, ನಿನ್ನನ್ನು ಗುಣಪಡಿಸುವಂತಹ ದೇವರಾಗಿದ್ದೇನೆ. ನನ್ನ ವಾಕ್ಯವನ್ನು ಕಳುಹಿಸಿ ನಿನಗೆ ಸ್ವಸ್ಥತೆ ಉಂಟು ಮಾಡುತ್ತೇನೆ ಎಂಬುದಾಗಿ ನಾವು ಹಾಡುತ್ತೇವೆ. So you will be healed right now if you believe. ಇಲ್ಲಿ ನೀವು ನಂಬುವುದಾದರೆ ಈಗಲೇ ನಿಮಗಿರುವಂತಹ ಆ ಅನಾರೋಗ್ಯವು ಸ್ವಸ್ಥತೆಗೊಳ್ಳುತ್ತದೆ. So do you feel lonely whenever nobody is around you and you feel that you are all alone in this world? ನಿಮ್ಮ ಸುತ್ತಮುತ್ತ ಯಾರು ಇಲ್ಲದೆ ಹೋದಾಗ ನಾನೊಬ್ಬನೇ ಇದ್ದೇನೆ, ಒಂಟಿಗನಾಗಿದ್ದೇನೆ ಎಂಬ ಒಂದು ಭಾವನೆ ನಿಮ್ಮಲ್ಲಿ ಇದೆಯೋ? But Jesus says, I am with you always to the very end of the age. ಆದರೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಂದಿಗಿರುತ್ತೇನೆ ಎಂಬುದಾಗಿ ಸ್ವಾಮಿ ನುಡಿಯುತ್ತಾನೆ. So Jesus is as promised and he is with us. The same I am is with us inside of us, saying that I will never leave you alone. ಯೇಸು ಕ್ರಿಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಹೀಗೆ ವಾಗ್ದಾನ ಮಾಡುವವನಾಗಿದ್ದಾನೆ, ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ. ಯಾವ ರೀತಿಯಲ್ಲಿ ಯಾವಾಗಲೂ ಇರುತ್ತಾನೋ ಹಾಗೆ ಎಂದೆಂದಿಗೂ ನಿನ್ನ ಜೊತೆ ಇರುತ್ತೇನೆ ಎಂಬುದಾಗಿ ದೇವರಲ್ಲಿ ವಾಗ್ದಾನ ಮಾಡುವನಾಗಿದ್ದಾನೆ ಕ್ರಿಸ್ತ. You will be never alone. Just keep looking at him who is inside of you. ನೀನು ಎಂದೆಂದಿಗೂ ಒಬ್ಬಂಟಿಯಲ್ಲ. ನೀನು ನಿನ್ನನ್ನು ನೋಡಿಕೊಳ್ಳುವುದಾದ್ರೆ ನಿನ್ನ ಜೊತೆ ನಿನ್ನೊಳಗಿರುವ ಆತನು ನಿನಗೆ ಕಾಣಿಸುತ್ತಾನೆ. When you go walking, he comes walking with you. ನೀನು ಒಬ್ಬನೇ ವಾಯು ವಿಹಾರಕ್ಕೆ ಹೋಗುವಾಗ ನಿನ್ನ ಜೊತೆ ಆತನು ಬರುತ್ತಾನೆ. When you go to the market to buy some things for your house, he is there with you. ನೀನು ನಿನ್ನ ಮನೆಗೆ ದವಸ ಧಾನ್ಯವನ್ನು ತೆಗೆದುಕೊಳ್ಳುವುದಕ್ಕೆ ಮಾರುಕಟ್ಟೆಗೆ ಹೋಗುವಾಗ ನಿನ್ನ ಜೊತೆ ಆತನು ಇರುತ್ತಾನೆ. When you are doing some work, he is with you. ನೀನು ಯಾವುದಾದ್ರೂ ಕೆಲಸ ಮಾಡುವಾಗ ನಿನ್ನ ಜೊತೆ ಆತನು ಎಂದಿಗೂ ಇರುತ್ತಾನೆ. When you are praying, he is with you. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಜೊತೆ ಇರುತ್ತಾನೆ. When you are sleeping, he is with you. ನೀನು ಮಲಗಿರುವಾಗ ಆತನು ನಿನ್ನ ಜೊತೆಗಿರುತ್ತಾನೆ. We have not realized these things because we have not given time and paid attention to him. ಇದನ್ನು ನಾವು ಮನಗಂಡಿಲ್ಲ, ಯಾಕಂದ್ರೆ ಆತನ ವಿಷಯದಲ್ಲಿ ನಾವು ಆಸಕ್ತಿ ವಹಿಸಿರುವುದಿಲ್ಲ. No one of you in this Zoom meeting are all alone. Remember, the Lord Jesus is always with you, 24 hours into 7 days, into 30 days, into 365 days. ಇಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಜೊತೆ ಅಂದ್ರೆ
ಈ ಝೂಮ್ ಮಾಧ್ಯಮದಲ್ಲಿ ಸೇರಿ ಬಂದಿರುವಂತಹ ಯಾರು ಸಹ ಒಂಟಿಗರಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನು ಎಲ್ಲಾ ಸಂದರ್ಭದಲ್ಲಿಯೂ, ಅಂದರೆ ಈ ಪ್ರತಿನಿತ್ಯವೂ, ಪ್ರತಿ ತಿಂಗಳಿನ ದಿನಗಳು, ಪ್ರತಿ ವರ್ಷದ ದಿನಗಳಲ್ಲಿಯೂ ಆತನು ನಮ್ಮ ಜೊತೆಗೆ ಇರುವವನಾಗಿದ್ದಾನೆ. He is always with us. ಈ ಆತನು ಯಾವಾಗಲೂ ನಮ್ಮೊಂದಿಗೆ ಇರುತ್ತಾನೆ. Even when we fail, when we make mistakes, he is still with us. ನಾವು ಅನೇಕ ಸಲ ವಿಫಲರಾದಾಗ್ಯೂ ಸಹ, ಅನೇಕ ಸಲ ನಾವು ತಪ್ಪುಗಳನ್ನ ಮಾಡಿದಾಗ್ಯೂ ಸಹ ಆವಾಗಲೂ ಸ್ವಾಮಿ ನಮ್ಮ ಜೊತೆ ಇರುತ್ತಾನೆ. He is so much interested in us. ಆತನು ನಮ್ಮಲ್ಲಿ ವಿಶೇಷವಾದ ಆಸಕ್ತಿಯನ್ನ ವಹಿಸುವನಾಗಿದ್ದಾನೆ. His love for us is so intense that we cannot explain, we cannot describe it. ನಮ್ಮ ಮೇಲಿರುವ ಆತನ ಪ್ರೀತಿಯು ತೀವ್ರವಾದದ್ದು, ಅದನ್ನು ನಾವು ವಿವರಿಸಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. No matter whatever our past is, no matter whatever our present is, no matter whatever our future would be, but he still loves us so intensely. ನಮ್ಮ ಹಿಂದಿನ ಜೀವಿತ ಏನೇ ಆಗಿರಬಹುದು, ಅಥವಾ ಈ ದಿನದ ವರ್ತಮಾನದ ಜೀವಿತವು ಏನೇ ಆಗಿರಬಹುದು, ಇಲ್ಲವೇ ಮುಂದಿನ ಭವಿಷ್ಯದಲ್ಲಿ ನಾವು ಏನೇ ಆಗಿರಬಹುದು, ಆದರೆ ಆತನು ಮಾತ್ರ ನಮ್ಮನ್ನು ತೀವ್ರವಾಗಿ ನಮ್ಮನ್ನು ಪ್ರೀತಿಸುವಂತಹ ದೇವರಾಗಿದ್ದಾನೆ. Because of that love, he is with us and we are never alone. ಹಾಗಾಗಿ ಆತನ ಪ್ರೀತಿಯು ನಮ್ಮೊಂದಿಗಿರಲಾಗಿ ನಾವು ಎಂದೆಂದಿಗೂ ಒಬ್ಬಂಟಿಗರಲ್ಲ ಎಂಬುದಾಗಿ ತಿಳ್ಕೊಳ್ಳಬೇಕಾಗಿದೆ ಪ್ರಿಯರೇ. It says, no, never alone, no, never alone. He promised never to leave me, never to leave me alone. No, never alone, no, never alone. He promised never to leave me, never to leave me alone. So you are never alone. ಎಂದೆಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ಎಂದೆಂದಿಗೂ ನಿನ್ನ ಜೊತೆ ಇರುತ್ತೇನೆ, ಹಾಗಾಗಿ ನಾನು ಎಂದೆಂದಿಗೂ ಒಬ್ಬಂಟಿ ಅಲ್ಲ ಎಂಬುದಾಗಿ ಈ ಹಾಡು ಹೇಳುವಂತದ್ದಾಗಿದೆ. ಆದ್ದರಿಂದ ನಾವು ಎಂದಿಗೂ ಒಬ್ಬಂಟಿಗರಲ್ಲ. In John 8:58, Jesus says, truly, truly, I say unto you, before Abraham was I am. ಇಲ್ಲಿ ಯೋಹಾನ 8:58 ಹೀಗೆ ಹೇಳುತ್ತಾನೆ, ನಾನು ನಿಜವಾಗಿ ಹೇಳುತ್ತೇನೆ, ನಾನು 8:58 isn't it sir? 8:58 John. ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. So we must be so happy that same I am who spoke to Moses and was with Moses, was with Israelites, was with the patriarchs Abraham, Isaac and Jacob, is also with us today. ಹಾಗಾಗಿ ಯಾವಾತನು ಮೋಶೆಯ ಜೊತೆಗಿದ್ದನೋ, ಯಾವಾತನು ಇಸ್ರಾಯೇಲರ ಜೊತೆಗಿದ್ದನೋ, ಯಾವಾತನು ಅಬ್ರಹಾಮ, ಇಸಾಕ, ಯಾಕೋಬರ ಜೊತೆ ಇದ್ದನೋ, ಅದೇ ದೇವರು ನಮ್ಮ ಜೊತೆಯೂ ಇಂದಿಗೂ ಇದ್ದಾನೆ. ಆದ್ರಿಂದ ನಾವು ಬಹಳ ಬರಬೇಕಾಗಿದೆ. He does not change over time. ಆತನು ಕಾಲದ ಜೊತೆಗೆ ಮಾರ್ಪಾಡಾಗುವನಲ್ಲ. He does not change over time. ಆತನು ಕಾಲ ಕಳೆದಂತೆ ಎಂದೆಂದಿಗೂ ಬದಲಾಗುವುದಿಲ್ಲ, ಮಾರ್ಪಾಡಾಗುವುದಿಲ್ಲ. He is the same yesterday, today and forever. ಆತನೇ ನಿನ್ನೆ, ಇಂದು ಮತ್ತೆ ನಾಳೆ ಇರುವಾತನಾಗಿದ್ದಾನೆ. So what do you want? Do you want peace? ಏನು ಬೇಕಾಗಿದೆ ನಿಮಗೆ ಶಾಂತಿ ಅಗತ್ಯತೆ ಇದೆಯೇ? He says, my peace I give unto you. ನಾನು ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುವನಾಗಿದ್ದೇನೆ. Jesus himself is our peace. ಯೇಸು ಕ್ರಿಸ್ತನು ಸ್ವತಃ ನಮಗೆ ಶಾಂತಿದಾಯಕನಾಗಿದ್ದಾನೆ. So do you want life? ನಿಮಗೆ ಜೀವನವು ಬೇಕಾಗಿದೆ, ಜೀವವು ಬೇಕಾಗಿದೆ. Jesus said, I am the resurrection and the life.
ಆತನು ಹೇಳುತ್ತಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. Are you afraid or fearful about something today or yesterday in your life? ನಿಮ್ಮ ಜೀವಿತದಲ್ಲಿ ಹಿಂದೆ ಆದರೂ ಸರಿ, ಈ ದಿನವಾದರೂ ಸರಿ, ಯಾವುದಾದರೂ ವಿಷಯದಲ್ಲಿ ನೀವು ಭಯಭೀತಿ ಉಳ್ಳವರಾಗಿದ್ದೀರೋ? He says, fear not, for I am with you. ಇಲ್ಲಿ ಹೇಳುತ್ತಾನೆ, ನಾನು ಎಂದೆಂದಿಗೂ ನಿನ್ನ ಜೊತೆ ಇರುತ್ತೇನೆ ಎಂಬುದಾಗಿ. Moses was afraid to go and meet Pharaoh. He was afraid to go and meet the Israelites. It's that time the Lord said, go tell my name, I am. ಮೋಶೆಯು ಐಗುಪ್ತ ದೇಶಕ್ಕೆ ಹೋಗಿ ಆ ಫರೋಹನ ಮುಂದೆ ನಿಲ್ಲುವಾಗ ಭಯಪಟ್ಟನು. ಹಾಗೆ ಇಸ್ರಾಯೇಲರ ಮುಂದೆ ಹೋಗುವಾಗ ಭಯಪಟ್ಟನು. ಆದರೆ ದೇವರು ಹೇಳುತ್ತಾನೆ, ಇರುವಾತನೆಂಬುವನು ಕಳುಹಿಸಿದ್ದಾನೆ ಎಂಬುದಾಗಿ ಹೇಳು. Because of that I am, he was able to go and meet the children of Israel and the king Pharaoh. ಇಲ್ಲಿ ಆ ಐಗುಪ್ತ ದೇಶದ ಸಾಮ್ರಾಟನಾಗಿದ್ದಂತ ಆ ಫೇರೋ ಮತ್ತು ಫರೋಹನ ಮತ್ತು ಹಾಗೆ ಇಸ್ರಾಯೇಲರ ಮುಂದೆ ಹೋಗುವುದಕ್ಕೆ ಆತನು ಆ ಒಂದು ಧೈರ್ಯಗೊಂಡಿದ್ದು ಇರುವಾತನೇ ಎಂಬ ದೇವರ ಸಹಾಯದಿಂದ. The same I am is with you today. ಇರುವಾತನು ಎಂಬ ದೇವರು ಆವಾಗಿದ್ದಂತೆ ಇವಾಗಲೂ ನನ್ನ ಜೊತೆ ಇದ್ದಾನೆ. So he says to you and to me, do not fear for anything. ಇಲ್ಲಿ ನಮಗೂ ನಿಮಗೂ ಸ್ವಾಮಿ ಹೇಳುವುದೇನೆಂದರೆ, ಯಾವುದಕ್ಕೂ ನೀವು ಭಯಗೊಳ್ಳಬೇಕಾದ ಅಗತ್ಯವಿಲ್ಲವೆಂಬುದಾಗಿ. Because he says, I am with you. ಯಾಕೆಂದರೆ ಇರುವಾತನು ನಿಮ್ಮ ಜೊತೆ ಇರುವನಾಗಿದ್ದಾನೆ. So do you feel that there is no one for you or no one for me? ಇಲ್ಲಿ ನಿಮಗೆ ಅಯ್ಯೋ ನನಗೆ ಯಾರು ಇಲ್ಲವಲ್ಲ, ಯಾರಿದ್ದಾರೆ ನನ್ನ ಜೊತೆ ಎಂಬ ಭಯವು ನಿಮಗೆ ಕಾಡುತ್ತಿದೆಯೇ? Do I feel that I don't have this thing or don't have that thing? ನಿಮಗೆ ಅಯ್ಯೋ ನನಗೆ ಅದು ಅಗತ್ಯವಿಲ್ಲ, ಇದು ಅಗತ್ಯವಿಲ್ಲ ಎಂಬುದಾಗಿ ನಿಮ್ಮಲ್ಲಿ ಭಾವನೆ ಇದೆಯೇ? Jesus says, I am the good shepherd. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ. So even David, he said, the Lord is my shepherd. ಇಲ್ಲಿ ದಾವೀದನು ಹೇಳುವನಾಗಿದ್ದಾನೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ. So that means God, the shepherd, will meet all the needs of his sheep. ಇಲ್ಲಿ ಕುರುಬನಾಗಿರುವುದರಿಂದ ಆತನು ಅಸ್ವಸ್ಥಗೊಳ್ಳುವ ಕುರಿಯ ವಿಷಯದಲ್ಲಿ ಎಲ್ಲಾ ಅಗತ್ಯತೆಗಳನ್ನು ಪೂರೈಸುವನಾಗಿದ್ದಾನೆ. Are you in the valley of death in your life? ನೀವು ಮರಣದ ಕಣಿವೆಯಲ್ಲಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ಇರುವಂತವರಾಗಿದ್ದೀರಿಯೇ? Because the devil will come and tell you that you are not keeping well, you are going to die, your age is not good, you are having this sickness, not that sickness. ಸೈತಾನು ಇಲ್ಲಿ ನಿಮ್ಮ ಕಿವಿಗೆ ಬಂದು ಹೇಳುವನಾಗಿದ್ದಾನೆ, ನಿನಗೆ ಆರೋಗ್ಯ ಕೆಟ್ಟಿದೆ, ನೀನು ಸಾಯುವಂತವನಾಗಿದ್ದೀಯೇ, ರೋಗದಿಂದ ನೀನು ಬಳಲ್ತಾ ಇದೆ ಎಂಬುದಾಗಿ ಅವನು ನಿಮ್ಮ ಕಿವಿಯಲ್ಲಿ ಬಂದು ಉಸುರುವನಾಗಿದ್ದಾನೆ. He will come and say, look, you are becoming old, now you are of no use and you can't do anything, you cannot move this side or move that side, now you are going to die. ಇಲ್ಲಿ ಸೈತಾನ್ ನಿಮ್ಮ ಹತ್ತಿರ ಬಂದು, ನಿನಗೆ ವಯಸ್ಸಾಗುತ್ತಾ ಬಂದಿದೆ, ನೀನು ಮುದಿಯಾಗುತ್ತಾ ಬಂದಿದ್ದೀಯೇ, ನೀನು ಆ ಕಡೆ ಈ ಕಡೆ ಚಲಿಸಲಾರೆ, ನಿನ್ನ ಕೆಲಸವನ್ನ ನೀವು ಮಾಡ್ಕೊಳ್ಳಕ್ ಆಗೋದಿಲ್ಲ, ನೀನು ಅಪ್ರಯೋಜಕನು ಎಂಬುದಾಗಿ ಆತನು ನಿಮ್ಮ ಮುಂದೆ ಬಂದು ಹೇಳುವನಾಗಿದ್ದಾನೆ. Sometimes the devil will come and talk like this. So we are taken into what is called as the valley of the shadow of death in our mind. ಇಲ್ಲಿ ಆ ಮರಣದ ನೆರಳು ನಮ್ಮ ಮೇಲೆ ಬರುವುದನ್ನ ನಾವು ನಮ್ಮ ಮನಸ್ಸು ತೆಗೆದುಕೊಂಡು ನಾವು ಕಳವಳವನ್ನ ವ್ಯಕ್ತಪಡಿಸುವಂತವರಾಗಿರುತ್ತೇವೆ. From our mind we go into our emotions and we fear that something bad is going to happen to us. ನಮ್ಮ ಮನಸ್ಸಿನಲ್ಲಿ ನಾವು ಹಾಗೆ ಅಂದುಕೊಂಡು
ಏನು ನನಗೆ ಕೆಟ್ಟದ್ದು ಪರಿಣಮಿಸುವಂತೆ ಆಗುತ್ತಿದೆಯಲ್ಲ ಎಂಬುದಾಗಿ ಕಳವಳ ಪಡುತ್ತೇವೆ. So David says, though I walk through the valley of the shadow and of death, I will fear no evil, because I am, that is, you are with me, your rod and your staff will comfort me. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂಬುದಾಗಿ ದಾವೀದನು ನುಡಿಯುತ್ತಾನೆ. See, Satan brings fear into many believers in Christ Jesus. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿರುವ ಅನೇಕ ವಿಶ್ವಾಸಿಗಳಿಗೆ ಸೈತಾನನು ಭಯಪಡಿಸುವಂತವನಾಗಿದ್ದಾನೆ. Moses had to go and confront King Pharaoh to ask him to release the children of Israel so that they can go out and worship God. ಮೋಶೆಯು ಫರೋಹನ ಮುಂದೆ ನಿಂತುಕೊಂಡು ಜನರಾದ ಇಸ್ರಾಯೇಲರನ್ನು ನೀನು ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಹೇಳುವುದಕ್ಕೆ ಆತನು ಸಿದ್ಧಗೊಂಡದ್ದನ್ನು ನಾವು ನೋಡ್ತೇವೆ. About all the evil consequences of he going and asking Pharaoh to release the children of Israel. ಇಸ್ರಾಯೇಲರನ್ನು ಬಿಡುಗಡೆಗೊಳಿಸುವುದಕ್ಕೆ ಆತನು ಪ್ರಯತ್ನ ಪಡುವಾಗ ಅಲ್ಲಿ ಘಟಿಸುವಂತ ಎಲ್ಲಾ ಒಂದು ಪರಿಣಾಮಗಳಿಗೂ ಎಲ್ಲಾ ಒಂದು ಮುಂದಿನ ಎಲ್ಲಾ ಒಂದು ಪರಿಣಾಮಗಳಿಗೂ ಗಳನ್ನ ಎದುರಿಸುವುದಕ್ಕೆ ಆತನು ಸಿದ್ಧನಾಗಿದ್ದನು. But as a leader, it was a great challenge. ಆ ನಾಯಕನಾಗಿ ಆತನಿಗೆ ಅದೊಂದು ದೊಡ್ಡ ಸವಾಲಾಗಿತ್ತು. It could be a death sentence on his life. ಆತನಿಗೆ ಒಂದು ವೇಳೆ ಅದು ಮರಣ ಶಿಕ್ಷೆಯು ಬರುವಂತಹ ಸಂದರ್ಭವೂ ಇತ್ತು. But because I am was with him, therefore he did not fear. ಇಲ್ಲಿ ಇರುವ ಆತನೆಂಬುವನು ಆತನ ಸಂಗಡ ಇದ್ದ ಕಾರಣ ಆತನು ಯಾವುದಕ್ಕೂ ಭಯಪಡಲಿಲ್ಲ ಎಂಬುದಾಗಿ ನೋಡುತ್ತೇವೆ. Because the same I am who does not change over time is also with us, and therefore we need not fear. ಇರುವಾತನೆಂಬುವನು ಸದಾ ಕಾಲಕ್ಕೂ ನಮ್ಮ ಜೊತೆ ಇರುವುದರಿಂದ ನಾವು ಸಹ ಯಾವುದಕ್ಕೂ ಭಯಪಡುವ ಹಾಗಿಲ್ಲ. The same I am with us. So David says, though I walk through the valley of the shadow and of death, I will fear no evil, because you are that I am that is with me, your rod and your staff, they comfort me. ಯಾವ ದಾವೀದನು ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರುವುದರಿಂದ ಕೇಡಿಗೆ ಹೆದರನು ಎಂಬುದಾಗಿ ಹೇಳುತ್ತಾನೋ, ಆ ದೇವರೇ, ಆ ಇರುವಾತನೇ ನಮ್ಮೊಂದಿಗೂ ಇರುವುದರಿಂದ ನಮ್ಮನ್ನು ಆಧರಿಸಿ ಕಾಯುವಂತವನಾಗಿದ್ದಾನೆ. Are you hungry? Jesus says, I am the bread of life. ನಾವು ಒಂದು ವೇಳೆ ಹಸಿವಾಗಿದ್ದ ಪಕ್ಷದಲ್ಲಿ ಸ್ವಾಮಿ ಹೇಳುತ್ತಾನೆ, ನಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ ಎಂಬುದಾಗಿ. Are you thirsty? Jesus says, I am the living water. ನಿಮಗೆ ನೀರಡಿಕೆ ಆಗಿದೆಯೇ? ನಾನೇ ಜೀವಜಲವಾಗಿದ್ದೇನೆ, ನಿಮ್ಮ ಆತ್ಮೀಕ ದಾಹವನ್ನ ತಣಿಸುವನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. If we want light, he says, I am the light of the world. ನೀವು ಕತ್ತಲೆಯಲ್ಲಿದ್ದೀರೋ, ನಿಮಗೆ ಬೆಳಕಿನ ಅವಶ್ಯಕತೆ ಇದೆಯೋ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. And he says, I am also the door. ಆತನು ಹೇಳುತ್ತಾನೆ, ನಾನೇ ಬಾಗಿಲು, ನನ್ನ ಮುಖಾಂತರ ನೀವು ಹೋಗಬೇಕೆಂಬುದಾಗಿ ಹೇಳುತ್ತಾನೆ. If you are in a state of confusion and you are doubtful about something and you are standing at 4 crossroads and you don't know which is the way. Sir, I am not getting your message, sir. It is coming broken. Suppose we are doubtful and are confused and we are standing at 4 different roads and we do not know which way to go. That time when we seek the Lord says, I am the way, the truth and life. ನಮಗೆ ಒಂದು ಸಂದೇಹವಾಗಿ ಇದೆಯೋ, ಸಂದೇಹ ಪಡುವಂತಹ ಸ್ಥಿತಿ ಇದೆಯೋ, ನಮಗೆ ಯಾವ ಕಡೆ ಹೋಗಬೇಕು ಎಂಬ ಗಲಿಬಿಲಿಯಲ್ಲಿ ಇದ್ದೇವೆಯೋ, 4 ದಿಕ್ಕಿನ ಅಲ್ಲಿ ಇರುವಾಗ ಯಾವ ದಿಕ್ಕಿಗೆ ನಾವು ಹೋಗಬೇಕು ಅಂತ ನಾವು ಸಂದೇಹ ಪಡ್ತಾ ಇರುವಾಗ ದೇವರು ನಮಗೆ ಆಧರಣೆಯನ್ನ ನೀಡಿ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. So you see that God is everything to all of us. ಇಲ್ಲಿ ದೇವರು ನಮಗೆ ಸರ್ವಸ್ವವಾಗಿದ್ದಾನೆ ಎಂಬುದಾಗಿ ಕಂಡುಕೊಂಡಿದ್ದೇವೆ.
Because it is in that one more name, I am, God is everything to all of us, to you as well as me. ಅಲ್ಲಿ ಒಂದೇ ಒಂದು ಪದವಾದ ಇರುವಾತನು ಎಂಬುವನು ನಮಗೆ ಸರ್ವಸ್ವವೂ ಆಗಿದ್ದಾನೆ, ನಮ್ಮೆಲ್ಲರ ಅಗತ್ಯತೆಗಳನ್ನು ಪೂರೈಸುವ ದೇವರಾಗಿದ್ದಾನೆ ಎಂಬುದನ್ನ ನಾವು ಕಾಣ್ತೇವೆ. He is all in that one name. ಆತನು ತಾನೇ ಆ ಹೆಸರಿನಲ್ಲಿ ಸರ್ವಸ್ವವೂ ಆಗಿದ್ದಾನೆ. In that one name we will get everything. ಆ ಒಂದು ಹೆಸರಿನಲ್ಲಿ ನಮಗೆ ಸಮಸ್ತವೂ ದೊರಕುವಂತದ್ದಾಗಿದೆ. All you have to just believe and go to him and seek him and you will receive. ಇರುವ ಒಂದು ಕರ್ತವ್ಯವೇನೆಂದರೆ ನಾವೆಲ್ಲರೂ ಆತನನ್ನು ನಂಬಬೇಕಾಗಿದೆ, ಆತನ ಬಳಿಗೆ ಬರಬೇಕಾಗಿದೆ, ಆತನನ್ನು ಹುಡುಕಬೇಕಾಗಿದೆ. He is nowhere else except right within your spirit. ನೀವು ಎಲ್ಲೆಲ್ಲೂ ಹುಡುಕುವಂತಿಲ್ಲ, ನಿಮ್ಮ ದೇಹದೊಳಗೆ ನಿಮ್ಮೊಳಗೆ ಆತನ ಇರುತ್ತಾನೆ. ಆತ್ಮ ಸ್ವರೂಪನಾಗಿರುವುದರಿಂದ ಆತನನ್ನು ನಾವು ಕಂಡುಕೊಳ್ಳಬೇಕಾಗಿದೆ. You must have heard this song. He is my everything. He is my Lord. He is my everything, both great and small. He gave his life for me, made everything new. Jesus is my everything. So how about you? Like honey in the comb, sweet honey in the comb. Jesus tastes like honey in the comb. Oh, taste and see that the Lord is good, for he tastes like honey in the comb. So we see Jesus is not only everything, but he tastes like honey in the comb. ಇಲ್ಲಿ ನಾವು ನೋಡುತ್ತೇವೆ ಈ ಹಾಡಿನಲ್ಲಿ ಆತನೇ ಸರ್ವಸ್ವವು ನಮಗೆ ಆಗಿದ್ದಾನೆ. ಎಲ್ಲಾ ಸಂದರ್ಭದಲ್ಲಿಯೂ ಆತನು ನಮ್ಮ ಜೊತೆಗೆ ಬರುತ್ತಾನೆ. ಆತನು ಜೇನಿನಷ್ಟು ಮಧುರವನಾಗಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾಗಿದೆ. So Jesus, who loves us, he is going to come back to take us home. ನಮ್ಮನ್ನು ಪ್ರೀತಿಸುವ ಯೇಸು ಕ್ರಿಸ್ತನು ಅತಿ ಶೀಘ್ರವಾಗಿ ಬರುವಂತವನಾಗಿದ್ದಾನೆ. So in his name we have the victory. ಆತನ ಹೆಸರಲ್ಲಿ ನಮಗೆ ಜಯವಿದೆ. We are more than conquerors through Jesus Christ our. ಯೇಸು ಕ್ರಿಸ್ತನಲ್ಲಿ ನಾವು ಎಂದಿಗೂ We are ಜಯಶಾಲಿಗಳಾಗಬಹುದು. overcomers of this world. ಈ ಲೋಕವನ್ನು ನಾವು ಜಯಿಸುವಂತವರಾಗಿದ್ದೇವೆ. Because that I am is with us. ಯಾಕಂದರೆ ಇರುವಾತನು ನಮ್ಮ Sin ಜೊತೆಗಿದ್ದಾನೆ. has no dominion over us. ನಮ್ಮ ಮೇಲೆ ಪಾಪವು ಆಳುವುದಕ್ಕೆ Death has ಸಾಧ್ಯವಿಲ್ಲ. no dominion over us. ಮರಣವು ನಮ್ಮ ಮೇಲೆ ಅಧಿಕಾರವನ್ನು ನಡೆಸುವುದಕ್ಕೆ Satan ಸಾಧ್ಯವಿಲ್ಲ. has no dominion over us. ಸೈತಾನನು ನಮ್ಮ ಮೇಲೆ ಯಾವುದೇ ಒಂದು ಅಧಿಕಾರವನ್ನು ನಡೆಸಲು Jesus ಸಾಧ್ಯವಿಲ್ಲ. defeated sin, death, and Satan on the cross of Calvary. ಯೇಸು ಕ್ರಿಸ್ತನು ಪಾಪವನ್ನ ಮಣಿಸಿದನು, ಮರಣವನ್ನ ಜಯಿಸಿದನು, ಸೈತಾನನ್ನ ಆತನು ಜಯಿಸಿದನ್ನ ನಾವು So ನೋಡ್ತೇವೆ. through that I am Jesus, we are more than conquerors. ಇಲ್ಲಿ ಇರುವಾತನು ಯೇಸು ಕ್ರಿಸ್ತನಾದ ಇರುವಾತನು ನಮ್ಮ ಜೊತೆ ಇರುವುದರಿಂದ ಜಯಶಾಲಿಗಳಿಂತಲೂ ನಾವು ಜಯಶಾಲಿಗಳಾಗಿದ್ದೇವೆ. We are more than conquerors. ನಾವು ಜಯಶಾಲಿಗಳಿಗಿಂತಲೂ Because of ಹೆಚ್ಚಿನವರಾಗಿದ್ದೇವೆ. that I am, we are more victorious. ಆತನು ಇರುವಾತನು ನಮ್ಮ ಜೊತೆ ಇರುವುದರಿಂದ ನಾವು ಜಯಶಾಲಿಗಳಾಗಿದ್ದೇವೆ. He is with us, in us, and he is leading us every day. ಆತನು ನಮ್ಮ ಜೊತೆ ಇದ್ದಾನೆ, ನಮ್ಮೊಳಗಿದ್ದಾನೆ, ಪ್ರತಿನಿತ್ಯವೂ ನಡೆಸುವಂತವನಾಗಿದ್ದಾನೆ. So no matter whatever our situation is, we should never be discouraged, but focus our mind on the Lord who is right in us, the I am. ನಮ್ಮ ಪರಿಸ್ಥಿತಿಯು ಹೇಗೆ ಇರಲಿ, ನಮ್ಮ ಸನ್ನಿವೇಶವು ಯಾವುದೇ ಆಗಿರಲಿ, ಇರುವಾತನು ನಮ್ಮ ಜೊತೆಗೆ ಇರುವುದರಿಂದ ನಾವು ಎಂದೆಂದಿಗೂ ಆತನ ವಿಷಯದಲ್ಲಿ ಗಮನ ಹರಿಸುತ್ತಾ ದೃಷ್ಟಿ ಇಡುತ್ತಾ ಮುನ್ನಡೆಯಬೇಕಾಗಿದೆ ಪ್ರಿಯರೇ.
a loving God we have, that we can always go to him and put our hands around him and say, Lord, you are everything to me. ಎಂತಹ ದೇವರು ನಮ್ಮ ಜೊತೆಗಿದ್ದಾನೆ. ನಾವು ಯಾವಾಗಲೂ ಆತನ ಬಳಿಗೆ ಹೋಗಿ ಆತನನ್ನ ಮಾತಾಡಿಸಬಹುದಾಗಿದೆ, ಓ ತಂದೆ ಎಂಬುದಾಗಿ. So let us love him, trust him, obey him, and walk with him. ಆತನು ನಮ್ಮ ಪೂರ್ಣ ಹೃದಯದಿಂದ ಪ್ರಾಣದಿಂದ ಆತನನ್ನ ನಂಬಿಕೊಳ್ಳೋಣ. ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗಿ ಜೀವಿಸೋಣ. He has promised us, lo, I am with you always unto the end of the world. ಆತನು ನಮಗೆ ಹೀಗೆ ವಾಗ್ದಾನ ಮಾಡುತ್ತೇನೆ, ಮಾಡುವನಾಗಿದ್ದಾನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ. He says, I will never, 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 never leave you nor forsake you. ನಾನು ಎಂದಿಗೂ ನಿಮ್ಮನ್ನು ಎಂದೆಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ He ಮಾಡುತ್ತಾನೆ. says, though a mother forget her suckling child, I will not forget you. ತಾಯಿ ತನ್ನ ಮೊಲೆಗೂಸನ್ನು ಮರೆಯಬಹುದು, ಆದ್ರೆ ನಾನು ಮಾತ್ರ ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ. What a loving God we have. ಎಂತಹ ಪ್ರೀತಿಯುಳ್ಳ ದೇವರನ್ನ ನಾವು ಹೊಂದಿಕೊಂಡಿದ್ದೇವೆ ಪ್ರಿಯರೇ. Let us love him with all our heart, with all our mind, with all our strength. ನಮ್ಮ ಎಲ್ಲಾ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನ ನಾವು ಪ್ರೀತಿಸೋಣ. So I bless each and every one of you that we might love the Lord as that I am is with us, in us, and always with us. ಇರುವಾತನು ನಮ್ಮ ಜೊತೆ ಇರುತ್ತಾನೆ, ನಮ್ಮೊಂದಿಗೆ ಇರುತ್ತಾನೆ, ನಮ್ಮೊಳಗೆ ಇರುತ್ತಾನೆ. ಆದ್ದರಿಂದ ಆತನನ್ನ ಪ್ರೀತಿಸೋಣ, ಆತನ ಹೇಳಿದಂತೆ ನಾವು ನಡೆಯೋಣ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ ಪ್ರಿಯರೇ. God bless every one of us. ನಮ್ಮಲ್ಲಿ ಪ್ರತಿಯೊಬ್ಬರನ್ನು ದೇವರು ಯಥೇಚ್ಛವಾಗಿ ಹೇರಳವಾಗಿ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಆಮೆನ್. ಆಮೆನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ಸ್ವಾಮಿ ಕೃಷ್ಣಪ್ಪ ಸಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಉತ್ತಮವಾದಂತಹ ಭಾಷಾಂತರಕ್ಕಾಗಿ ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ದಲ್ಲಿ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಮನೆಗೆ ಪ್ರಾರ್ಥನೆ ಮಾಡಿ. ಸಹೋದರ ಓಕೆ ಪಿ ರವಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮಲ್ಲಿ ಪ್ರಾರ್ಥನೆ ಮಾಡುವಂತವರು ಸಹೋದರಿ ರಾಜೇಶ್ವರಿ ಅವರು ಇದ್ದೀರಾ? ಸಹೋದರಿ ರಾಜೇಶ್ವರಿ. ಓಕೆ ಅಷ್ಟೇ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಡೆಂಜಲಿಗೆ ದೇವರು ಡೆಂಜಲಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ದೇವರು ಸದುತ್ತರವನ್ನು ಕೊಟ್ಟಿದ್ದಾರೆ. ರಾಜನಿಗೆ ಸ್ವಲ್ಪ ನಿನ್ನೆಯಿಂದ ಜ್ವರ ಇದೆ, ಜ್ವರದಲ್ಲಿ ಅವಳು ಇದ್ದಾಳೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ನಮ್ಮ ಮನೆಯೊಳಗಾಗಿ ಪ್ರಾರ್ಥನೆ ಮಾಡಿ. ರೋಜಮ್ಮ ಇನ್ನೊಬ್ರು ಅನುರಾಧ, ರೋಜಮ್ಮ ವಜ್ರಮ್ಮ ಅನುರಾಧ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಜಾನ್ ಡೇವಿಡ್ ಅವರ ಕುಟುಂಬದಲ್ಲಿ ಅವರ ಮಗನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ಎಲ್ಲರ ಪ್ರಾರ್ಥನೆಗಳಿಂದ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ, ಸ್ತೋತ್ರಗಳನ್ನ. ಅವರ ಮಗಳು ಅಸ್ವಸ್ಥಳಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಅವರ ಕುಟುಂಬಕ್ಕಾಗಿ ಅವರ ವಿಜ್ಞಾಪನೆಗಾಗಿ ಪ್ರಾರ್ಥನೆ ಮಾಡೋಣ. ಸಹೋದರಿ ರಾಜೇಶ್ವರಿ ಅವರ ಮಗುಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಫ್ಯಾಮಿಲಿಗೋಸ್ಕರ ಸಹೋದರಿ ಗಿರೀಶಮ್ಮ ಅವರ ಕುಟುಂಬಕ್ಕಾಗಿ, ಅವ್ರ ಮಕ್ಕಳಿಗಾಗಿ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸರ್ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಇವತ್ತು ಆಸ್ಪತ್ರೆಗೆ ಹೋಗ್ತೀನಿ, ರಿಪೋರ್ಟ್ ತಗೊಂಡ್ಬರ್ತೀನಿ. ಓಕೆ. ವರಲಕ್ಷ್ಮಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಓಕೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರ್ಗಾ ಈ ಸುಂದರವಾದಂತ ಇನ್ನೊಂದು ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನ ಮತ್ತು ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ನಿನ್ನ ಮಗನ ಮುಖಾಂತರ ಕೇಳುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯಗಳನ್ನು ಇವಾಗ ನಾವು ಕೇಳಿದ್ದೇವೆ. ಆ ವಾಕ್ಯಗಳನ್ನು ಸ್ವಾಮಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಕೂಡಿ ಬಂದಿರತಕ್ಕಂತ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸುವಂತ ಬೋಧಕರನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರನ್ನ, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನ, ಮೊಮ್ಮಕ್ಕಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಈ ಕೂಟಗಳು ಉತ್ತಮ ರೀತಿಯಿಂದ ನಡೆಯುವ ಹಾಗೆ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರ ಅನೇಕ ಮನವಿಗಳನ್ನ ಇವತ್ತಿನಲ್ಲಿ ಕೊಟ್ಟಿರುವುದನ್ನ ನೀನು ಬಲ್ಲವನಾಗಿದ್ದಿ. ಅವರ ಹೆಸರುಗಳನ್ನು ಕೂಡ ನೀನು ತಿಳಿದವನಾಗಿದ್ದಿ ಸ್ವಾಮಿ. ವಿಶೇಷವಾಗಿ ಗ್ರೇಸಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅವರನ್ನ, ಅವರ ಮಕ್ಕಳನ್ನ, ಅವರ ಕುಟುಂಬದ ಎಲ್ಲ ಸದಸ್ಯರನ್ನ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರಿಗೆ ಬೇಕಾಗಿರತಕ್ಕಂತ ಒಳ್ಳೆಯ ಆರೋಗ್ಯ ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸಿ ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ವರಲಕ್ಷ್ಮಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಕರ್ತನೆ. ಆ ಮಗಳು ಪ್ರತಿ ಬೆಳಗಿನ ಜಾವದಲ್ಲಿ, ಸಾಯಂಕಾಲದಲ್ಲಿ ನಿನ್ನ ರಾಗಗಳನ್ನು ಹಾಡಿ ನಿನ್ನನ್ನು ಕೊಂಡಾಡುವಂತ ಒಂದು ಭಾಗ್ಯವನ್ನ ಆ ಮಗಳಿಗೆ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅವರು ಇವತ್ತಿನದಲ್ಲಿ ಆಸ್ಪತ್ರೆ ಕಡೆಗೆ ಹೋಗುವಾಗ ನಿನ್ನ ದೇವದೂತರ ಮುಖಾಂತರ, ನಿನ್ನ ಪವಿತ್ರಾತ್ಮನ ಮುಖಾಂತರ ಅವರು ನಡೆಸಿ ಅಲ್ಲಿ ಅವರು ವೈದ್ಯರನ್ನು ನೋಡಿ, ವೈದ್ಯರ ಮುಖಾಂತರ ಅವರು ತಮ್ಮ ಆರೋಗ್ಯವನ್ನು ತೋರಿಸಿ ಒಳ್ಳೆಯ ರೀತಿಯಿಂದ ತಿರುಗ ಬಂದು ಮನೆಯನ್ನು ಸೇರುವಾಗ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಇನ್ನು ವಿಶೇಷವಾಗಿ ಡೇವಿಡ್ ರಾಶಿಯರ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರನ್ನ, ಅವರ ಕುಟುಂಬವನ್ನ, ಅವರ ಸೇವೆಯನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಕರ್ತನೆ, ವಿಶೇಷವಾಗಿ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಗಾಂಧಿ ಜಾರ್ಜ್ ಗೋಸ್ಕರ, ಅವರ ಶಾಲೆಗೋಸ್ಕರ, ಅವರ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ಆ ಶಾಲೆಯನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿ ನಿನಗೆ ಮಹಿಮೆ ತರುವಂತ ಒಂದು ಶಾಲೆ ಆಗುವಂತ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷ ಭಕ್ತರಾಜ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರು ಕೂಡ ಸ್ವಾಮಿ ಪ್ರತಿ ಬೆಳಗಿನ ಜಾವದಲ್ಲಿ, ಸಾಯಂಕಾಲದಲ್ಲಿ ಬಂದು ನಿನ್ನ ಕೊಂಡಾಡುವಂತ ಒಂದು ಭಾಗ್ಯವನ್ನು ಅವರ ಕುಟುಂಬಕ್ಕೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ನೀನೇ ಅವರನ್ನ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ, ಅವರ ಮಗನಿಗೋಸ್ಕರ ಜ್ವರದಲ್ಲಿದೆ ಅಂತ ಹೇಳಿರುವುದನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಕರ್ತನೆ, ವೈದ್ಯರಲ್ಲಿ ಘನ ವೈದ್ಯನು ನೀನು. ನಿನ್ನ ಅಮೂಲ್ಯವಾದ ಹಸ್ತವನ್ನು ಮಗನ ಮೇಲೆ ಚಾಚಿ ಇರತಕ್ಕಂಥ ಜ್ವರವನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಜಾನ್ಸನ್ ಶರಣಪ್ಪ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಅವರ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ಆಶೀರ್ವದಿಸು. ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಡೆಯುವಾಗ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು KP ರವಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರತಿನಿತ್ಯವೂ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೇಳಿಕೊಂಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನೀನು ತಿಳಿದವನಾಗಿದ್ದಿ ಸ್ವಾಮಿ. ನೀನೇ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಲೋಕೇಶ್ ಅವರ ಕುಟುಂಬಗೋಸ್ಕರ, ಅವರು ಕೇಳಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಅವರ ತೊಂದರೆಗಳನ್ನ, ಅವರ ನೋವುಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಆ ಮಕ್ಕಳನ್ನು ವಿಶೇಷವಾಗಿ ನೀನು ಮುಟ್ಟಿ ಅವರಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳಿಂದ ಅವರನ್ನು ಬಿಡುಗಡೆಗೊಳಿಸಿ ಅವರು ಕೂಡ ಸ್ವಾಮಿ ನಿನ್ನನ್ನು ತಿಳಿದುಕೊಂಡು ನಿನ್ನ ಕಡೆಗೆ ಬರುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಮಂಜುನಾಥ್ ಚಂದ್ರ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು. ಇನ್ನು ಬೋಧಕರಾದಂತ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರ ಕುಟುಂಬಕ್ಕೋಸ್ಕರ, ಅವರ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಅವರನ್ನು ಕೂಡ ನೀನು ಆಶೀರ್ವದಿಸಿ ಅವರು ಮಾಡುವಂತಹ ಸೇವೆಯಲ್ಲಿ ನೀನಿದ್ದು ಸ್ವಾಮಿ ಇನ್ನು ಹೆಚ್ಚಾದಂತಹ ಹೇರಳವಾದಂತಹ ಆಶೀರ್ವಾದಗಳನ್ನು ಕೊಟ್ಟು ಅವರು ಸಭೆಯನ್ನು ಉತ್ತಮ ರೀತಿಯಿಂದ
ನಡೆಸುವ ಹಾಗೆ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದಂಥ ದೇವರು, ವಿಶೇಷವಾಗಿ ರಾಜೇಶ್ವರಿ ಅವರ ಕುಟುಂಬಕ್ಕೋಸ್ಕರ, ಅವರ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರ ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ, ಮಗುಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ನೀನೇ ಆ ಕುಟುಂಬವನ್ನು ವಿಶೇಷವಾಗಿ ಮುಟ್ಟಿ ಆ ಮಗಳನ್ನ, ಆ ಮಗುವನ್ನ ವಿಶೇಷವಾಗಿ ನಡೆಸಿ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ರತ್ನ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ, ಅವರನ್ನು ಕೂಡ ನಿನ್ನ ಆಶೀರ್ವದಿಸಿ ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಚೆನ್ನಪ್ಪ ಅವರಿಗೋಸ್ಕರ ಮತ್ತು ಇನ್ನು ಅನೇಕರು, ಸುಭಾಷ್ ಬೀದರ್ ಇವರಿಗೋಸ್ಕರ ಮತ್ತು ಇನ್ನೂ ವಿಶೇಷವಾಗಿ ಸಾಮ್ಯಲ್ ಕೃಷ್ಣಪ್ಪ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರು ನೀನು ಮುಟ್ಟು ಸ್ವಾಮಿ. ಪ್ರತಿಯೊಬ್ಬೊಬ್ಬರಿಗೆ ಬೇಕಾಗಿರ್ತಂತ ಒಳ್ಳೆ ಜ್ಞಾನ, ತಿಳುವಳಿಕೆ, ಪ್ರೀತಿ, ಅನ್ಯೋನ್ಯತೆಯನ್ನು ಕೊಟ್ಟು ಇವರು ಯಾವಾಗಲೂ ನಿನ್ನ ಪ್ರೀತಿಯಲ್ಲಿ, ನಿನ್ನ ಅನ್ಯೋನ್ಯತೆಯಲ್ಲಿ ನಡೆದುಕೊಳ್ಳುವಂತ ಒಂದು ಭಾಗ್ಯವನ್ನ ನೀನು ದಯಪಾಲಿಸಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ ನಮಗೂ, ನನ್ನ ಕುಟುಂಬಕ್ಕೋಸ್ಕರ, ಕುಟುಂಬದ ಇರತಕ್ಕಂಥ ಪದ್ಮಿನಿ ಅಮ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೆ, ಆ ಮಗಳನ್ನು ವಿಶೇಷವಾಗಿ ಮುಟ್ಟಿ ಆಶೀರ್ವದಿಸಿ ಇರತಕ್ಕಂಥ ಎಲ್ಲ ತೊಂದರೆಗಳಿಂದ ಬಿಡುಗಡೆ ಮಾಡಿ ನೀನೇ ಆಕೆಗೆ ಬೇಕಾದಂತ ಧೈರ್ಯವನ್ನ, ಬಲವನ್ನು ಕೊಟ್ಟು ನಡೆಸುತ್ತಾ ಬರಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ, ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಪ್ರಾರ್ಥನೆಯನ್ನು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತಹ 21 ಕುಟುಂಬಗಳ ಮೇಲೆ, ಅವರು ಬಂಧು ಬಳಗದವರ ಜೊತೆಯಲ್ಲಿ ಅವರು ಮಾಡುವಂತಹ ಸೇವೆ, ಕೆಲಸ ಕಾರ್ಯಗಳಲ್ಲಿ ಹಾಗೂ ಸ್ವಾಮಿ ಪ್ರಾರ್ಥನೆ, ವಿಜ್ಞಾಪನೆಗಳ ಮೇಲೆ ಈ ದಿನ ನಿನ್ನನ್ನು ಕೊಂಡಾಡಲು, ಸ್ತುತಿಸಲು, ನಿನ್ನ ವಾಕ್ಯವನ್ನು ತಿಳಿಸಲು ನೀನು ಉಪಯೋಗಿಸಿದಂತ ನಿನ್ನ ಭಕ್ತರ ಮೇಲೆ ಎಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ದೇವರ ಮಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರ ನಾಮ ಸ್ತೋತ್ರವಾಗಲಿ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೀಲಾ ಬೆಂಜಮಿನ್ ರವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಅಂಗೋಳ್ ಸಾರ್ ಅವರಿಗೂ, ಉತ್ತಮವಾದ ಸಂದೇಶವನ್ನ ತಂದಂತ ಹಿರಿಯರಂತ ಕೃಷ್ಣಪ್ಪ ಸಾರ್ ಅವರಿಗೂ, ಭಾಷಾಂತರ ಮಾಡಿದಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನ ಆಶೀರ್ವಾದ ಮಾಡಲಿ, ಆರೋಗ್ಯದಿಂದ ತುಂಬಿಸಿ, ಸುಕ್ಷೇಮದಿಂದ ನಡೆಸಿ, ಎಲ್ಲಾ ಕೆಲಸಗಳಲ್ಲಿ ಜಯವನ್ನು, ಶುಭವನ್ನು ಕೊಟ್ಟು ಪ್ರತಿನಿತ್ಯ ಆತನ ಪ್ರಸನ್ನತೆಯಲ್ಲಿ ನಾವು ಜಯಶಾಲಿಗಳಾಗುವಂತೆ ಕಾರ್ಯ ಮಾಡಲಿ. ಈ ದಿನವನ್ನು ಆಶೀರ್ವದಿಸಿ ಸುಕ್ಷೇಮದಿಂದ ತುಂಬಿಸಿ ನಡೆಸಲಿ. ಪ್ರತಿಯೊಂದು ಕುಟುಂಬದಲ್ಲಿಯೂ ಎಲ್ಲಾ ಸಮೃದ್ಧಿಯನ್ನು ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರೋಣ ಎಂಬುದಾಗಿ ಎಲ್ಲರೂ ಹೇಳ್ಕೊಳುತ್ತಾ, ಕರ್ತನ ಕೃಪಾಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸ್ಕೊಡ್ತಾನೆ. ಕರ್ತನ ಕೃಪೆ ನಮ್ಮ ಮೇಲಿರಲಿ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಧನ್ಯವಾದ ಬೋಧಕರೇ. ಶುಭೋದಯ ಎಲ್ರಿಗೂ. ವಾಕ್ಯ ತಿಳಿಸ್ಕೊಟ್ಟ ಹಿರಿಯರಿಗೂ ಹೃದಯದ ಧನ್ಯವಾದಗಳು.